ಇಂದಿನ ಹಾಸನ ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಚುನಾವಣೆ ಹಾಗೂ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದ ಅಡಿ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಸದಸ್ಯತ್ವ ನೋಂದಣಿ ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈಗಾಗಲೇ ಭಾಳ ವೇಗವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹಾಸನ ಜಿಲ್ಲೆ ಸೇರಿದಂತೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಪ್ರಮುಖ ಮುಖಂಡರುಗಳು, ಮಾಜಿ ಶಾಸಕರು ಹಾಗೂ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಪಕ್ಷದ ಚಿಹ್ನೆ ಅಡಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಇವತ್ತು ಸೇರಿದ್ದೇವೆ. ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ. ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಯಾವ ರೀತಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನ ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಎದುರಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ಜನತಾದಳ ಪಕ್ಷ ಎಲ್ಲ ರೀತಿಯಾದಂಥ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು, ಜೊತೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ HD ರೇವಣ್ಣ ಅವರ ಒಂದು ಸಲಹೆ, ಅವರ ಒಂದು ಸೂಚನೆ, ಇವತ್ತು ಮೂರೂ ಜಿಲ್ಲೆಯ ನಾಯಕರುಗಳು ಒಟ್ಟಾಗಿ ಸೇರಿ ಕೆಲವೊಂದಷ್ಟು ಚರ್ಚೆಗಳು, ಆರೋಗ್ಯಕರವಾದಂಥ ಚರ್ಚೆಗಳು ಮಾಡಿದ್ದೇವೆ. ಇವೆಲ್ಲವನ್ನು ಕೂಡ ಅವರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ ಇವತ್ತು ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡೋಗಿ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಅಷ್ಟೇ ಅಲ್ಲ, ಬಹುಶಃ ಅತಿ ಶೀಘ್ರದಲ್ಲೇ ಸನ್ಮಾನ್ಯ ಕುಮಾರಣ್ಣವರು ಕೂಡ ಇನ್ನೇನು ಒಂದು 10 ದಿನದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳಿರ್ಬೋದು ಹಾಗೂ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು, ಅಭ್ಯರ್ಥಿಗಳ ಒಂದು ಸಭೆಯನ್ನು ಕರೀಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮ ಜಿಲ್ಲೆಯ ಹಲವಾರು ಬಾರಿ ಶಾಸಕರಾಗಿ, ಮಾಜಿ ಸಚಿವರಾಗಿ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ HK ಕುಮಾರಸ್ವಾಮಿ ಅಣ್ಣವರು ಕೂಡ ಈಗ ತಾನೇ ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿದ್ದಾರೆ ಪ್ರಾಸ್ತಾವಿಕವಾಗಿ. ಮತ್ತೊಬ್ಬರು ಜಿಲ್ಲೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಣ್ಣವರು ಕೂಡ ಇದ್ದಾರೆ. ಮತ್ತೊಬ್ಬರು ಹಿರಿಯ ನಾಯಕರಾಗಿರ್ತಕ್ಕಂಥ ಮಂಜಣ್ಣವರು ಕೂಡ ಇದ್ದಾರೆ. ಮತ್ತು ಇತ್ತೀಚೆಗಷ್ಟೇ ಮೊದಲನೇ ಬಾರಿ ನೂತನವಾಗಿ ಶಾಸಕರಾಗಿ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ವರೂಪಣ್ಣ ಅವರು ಇದ್ದಾರೆ. ಅರಸೀಕೆರೆಯ ನಮ್ಮ ಸಂತೋಷ್ರವರು ಇದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ HD ರೇವಣ್ಣ ಅವರ ಸುಪುತ್ರರು ಆಗಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು ಸೂರಜ್ ರೇವಣ್ಣ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಶಿವಮೊಗ್ಗದಿಂದ ಬಹುಶಃ ಒಂದು 2 ಗಂಟೆಗಳ ಕಾಲ ಅಕ್ಕ ಅವ್ರಿಗೆ ಲೇಟಾಗಿ ಹೇಳಿದೆ, ಆದರೂ ಕೂಡ ಅವರು ಸಮಯವನ್ನು ಬಿಡುವು ಮಾಡ್ಕೊಂಡು ಇವತ್ತು ಶಾರದಾ ಅಪ್ಪಾಜಿ ಗೌಡ್ರು ಇರ್ಬೋದು, ಶಾರದಾಪುರಿ ನಾಯಕ್ ಅಮ್ಮವ್ರು ಇರ್ಬೋದು, ಜೊತೆಯಲ್ಲಿ ಪ್ರಸನ್ನ ಕುಮಾರ್ ಅವರು ಇರ್ಬೋದು, ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗೇಶ್ ಅಣ್ಣ ಅವರು, ಅಶೋಕ್ರವರು ಹಾಗೂ ನಮ್ಮ ಸುಧಾಕರ್ ಶೆಟ್ರು, ಚಿಕ್ಕಮಗಳೂರಿನ ಸುಧಾಕರ್ ಶೆಟ್ರು ಅತ್ಯಂತ ಸಕ್ರಿಯವಾಗಿ ಆ ಭಾಗದಲ್ಲಿ ಪಕ್ಷವನ್ನು ಕಟ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಕೂತು ಭಾಳ ವಿಷಯಗಳ ಬಗ್ಗೆ ಚರ್ಚೆನ ಮಾಡಿದ್ದೇವೆ ಸುದೀರ್ಘವಾಗಿ. ಇತ್ತೀಚೆಗಷ್ಟೇ ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮೆಲ್ರಿಗೂ ಒಂದು ಸೂಚನೆಯನ್ನು ಕೊಟ್ಟರು. ಪಕ್ಷದಿಂದ ಹೆಚ್ಚಾಗಿ ಸಂಘಟನೆಗೆ ಇನ್ನೊಂದು ಸ್ವಲ್ಪ ಸಕ್ರಿಯವಾಗಿ ನಾವೆಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕಾಗ್ತದೆ ಅಂತಕ್ಕಂಥ ಅವರ ಸೂಚನೆ ಏನಿದೆ ಅದನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಈಗ ಬಹುಶಃ ಶನಿವಾರದ ದಿನ ಮತ್ತೆ ತುಮಕೂರು ಹಾಗೂ ಚಿತ್ರದುರ್ಗ, ದಾವಣಗೆರೆ ಈ ರೀತಿ 31 ಜಿಲ್ಲೆಗಳಲ್ಲೂ ಕೂಡ ಈ ಸಭೆಯನ್ನು ಮಾಡುವ ಮೂಲಕ ಪಕ್ಷಕ್ಕೆ ಒಂದು ಸಂಘಟನೆಗೆ ಒಂದು ವೇಗವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಹಾಸನ ಸಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಶೃಂಗೇರಿನಲ್ಲಿ ನಿಗದಿಯಾಗಿತ್ತು ಸಭೆ. ಅದಕ್ಕೆ ಕಾರಣ ಶೃಂಗೇರಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಶೃಂಗೇರಿ ದೇವಾಲಯಕ್ಕೆ ಬರಬೇಕಾಗಿತ್ತು, ಪೂಜೆ ಸಲ್ಲಿಸಬೇಕಾಗಿತ್ತು.
ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಈ ನವದೆಹಲಿಯಲ್ಲಿ ಚಳಿಗಾಲದ ಒಂದು ಅಧಿವೇಶನ ಏನು ನಡೀತು ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ರೆಸ್ಪಿರೇಟರಿ ಇನ್ಫೆಕ್ಷನ್ಸು ಇವೆಲ್ಲವೂ ಕೂಡ ಕಾಮನ್ ಆಗಿ ಇತ್ತೀಚಿನ ದಿನಗಳೆಲ್ಲ ನೋಡ್ತಾ ಇದ್ದೀವಿ. ವೈರಲ್ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಆರೋಗ್ಯದ ಏರುಪೇರುಗಳಿದ್ದಂಥ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಅಲ್ಲಿ ಸ್ಥಗಿತ ಮಾಡಿ ಇವತ್ತು ಹಾಸನದಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಹಾಸನ್ನ ಎಲ್ಲ ಮುಖಂಡರುಗಳು ನನಗೆ ಸಲಹೆ ಕೊಟ್ಟ ನಂತರ ಇವತ್ತು ಹಾಸನ್ನಲ್ಲಿ ನಾವು ಸಭೆಯನ್ನು ಕರೆದಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.